ಸುಬ್ಬಣ್ಣ ಅವರು ತಂದೇವಿ ದೀಪನ ಕೊಳ್ಳಿರಯ್ಯ ಅಂತ ಇಲ್ಲಿನ ದೇವರು ಏನಿದ್ದಾರೆ ಅವರು ದೀಪಾವಳಿ ಹಬ್ಬ ಮಾಡುವಾಗ ಮನೆ ಮನೆಗೆ ದೀಪ ತಗೊಂಡೋಗಿ ಹಂಚುವ ಆ ಸಂದರ್ಭದಲ್ಲಿ ಅನೇಕ ಹಾಡುಗಳನ್ನು ಹಾಡುವ ಪದ್ಧತಿ ಅದು 3 ರಾತ್ರಿ ಇಡೀ ರಾತ್ರಿ ನಡೆಯುತ್ತೆ. ಓಕೆ. ಅದ್ರ ಬಗ್ಗೆ ಸುಬ್ಬಣ್ಣ ಅವರು ಬರೀತಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಆಮೇಲೆ ಶೈಕ್ಷಣಿಕವಾಗಿಯೂ ನಮ್ಮ LB ಕಾಲೇಜ್ ಅಂತ ಶುರುವಾಗುತ್ತೆ ಸಾಗರದಲ್ಲಿ. ಆ ಕಾಲೇಜು ಈ ಭಾಗದ ವಿದ್ಯಾರ್ಥಿಗಳಿಗೆ ಆವತ್ತು ಶಿಕ್ಷಣವನ್ನು ಕಲೀಲಿಕ್ಕಿದ್ದ ಭಾಳ ದೊಡ್ಡ ಕಾಲೇಜ್ ಆಗಿತ್ತು. ಆಮೇಲೆ ತುಂಬ ದೊಡ್ಡವರೆಲ್ಲನೂ ಇಲ್ಲಿ ಬಂದು ಪಾಠ ಮಾಡಿ ಹೋಗಿದ್ದಾರೆ LB ಕಾಲೇಜಲ್ಲಿ. ರಾಜಕೀಯವಾಗಿಯೂ ಇಲ್ಲಿ ಭಾಳ ಮುಖ್ಯವಾದ ಸ್ಥಳ. ಕಾಗೋಡು ಚಳವಳಿ ಶುರುವಾಗೋದು ಸಾಗರದಲ್ಲಿ.